ನೀನು ಡಿಸ್ಟಿಕ್ ಫಸ್ಟ್ ಇದೆಯಾ, 88 ನಿಂದು ಸ್ಕೋರು. ಸೈನ್ಸ್ ಸ್ಟೂಡೆಂಟ್ ನೀನು, ನಿಂದ ಹೈಯೆಸ್ಟ್ ಇರೋದೇ ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲೀಷ್. ಸೋಷಿಯಲ್ ಸೈನ್ಸಲ್ಲಿ ಕಡಿಮೆ ಇದೆ, ಹಿಸ್ಟ್ರಿನಲ್ಲಿ ಕಡಿಮೆ ಇದೆ. ನೀನು ಇವರ ಸೈನ್ಸ್ ಸ್ಟೂಡೆಂಟ್. ಸ್ವಾಮಿ, ಸೈನ್ಸ್ ಮಾಡೋಕ್ಕಾಗಕ್ಕಿಲ್ಲ ನನಗೆ, ನಾನು ಆರ್ಟ್ಸೇ ಓದೋದು, ತೊಗೊಳ್ತಿರೋ ಇಲ್ಲೋ ಅಂತ ನಾನು ಓಡಿ ಹೋಗಿಬಿಟ್ಟಿದ್ದೆ. ವಾಪಸ್ ಅಲ್ಲಿಂದ ಕರ್ಕೊಂಬಂದು ಅಡ್ಮಿಷನ್ ಮಾಡಿಸಿ ಕೆಲಸ ಮಾಡುವ ಅನಿವಾರ್ಯತೆ ಇದೆ ನನಗೆ, ನಾನು ಕೆಲಸ ಮಾಡಲೇಬೇಕು ಅಂತ ಹೇಳಿದಾಗ, ಆಯಿತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬೇಡ, ಸೀಡ್ಸ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಕೊಡಿಸ್ತೀನಿ. ಇನ್ನೂ ಈ ಕೆಲಸ ಸಾಲಲ್ವೇ, ನಿನಗೆ ನಾನು ವಾಟರ್ ಟ್ಯಾಂಕರ್ ಸರ್ವಿಸಲ್ಲಿ ಕೆಲಸ ಕೊಡಿಸ್ತೀನಿ. ಭಾಳ ವಿಷಮ ಪರಿಸ್ಥಿತಿಗೆ ನೀನು ಹೋಗೋದು ಬೇಡ ಆ ವಾತಾವರಣದಲ್ಲಿ ಅಂತ ಹೇಳಿ ಆ ವ್ಯಕ್ತಿ ನನ್ನನ್ನು ಪುನರ್ವಸತಿ ಮಾಡಿ ಬೇರೆ ಕೆಲಸ ಕೊಟ್ಟಿದ್ದು ನನಗೆ ಇಂದೂ ನೆನಪಿದೆ. ಹಾಗಿದ್ರೆ ಅವ್ರು ಮಾಡಿದ ಗಣಿತ, ಕನ್ನಡ, ಇಂಗ್ಲೀಷ್ ಪಾಠಗಳು ನನಗೆ ನೆನಪುಳಿತೆ. ಅವರು ವೈಯಕ್ತಿಕ ಕಾಳಜಿಯಿಂದ ನನ್ನಲ್ಲೊಬ್ಬ ಯಾರೋ ಒಬ್ಬ ಏನೋ ಆಗ್ತಾನೆ, ಇವನು ಮುಂದ ಯಾರಿಗೂ ಊಹೆಗೂ ಇತ್ತೋ ಇಲ್ವೋ ಗೊತ್ತಿಲ್ಲ, ಏನೋ ಆಗ್ತಾನೆ, ಇವನು ಸರಿದಾರಿಗೆ ತರಬೇಕು ಅಂತ ಮಾನವೀಯತೆಯ ನೆನೆಯಲ್ಲಿ, ಇನ್ಸಾನಿಯತ್, ಆ ಅಂತಃಕರಣದಿಂದ ಅವರು ನನ್ನನ್ನು ಮಗನ ಥರ ಒಬ್ಬರು ಊಟ ಹಾಕಿದರು, ಒಬ್ಬರು ಬಟ್ಟೆ ಕೊಟ್ಟರು, ಒಬ್ಬರು ಸ್ಕೂಲ್ ಅಡ್ಮಿಷನ್ ಫೀಸ್ ಅದನ್ನು ಕೊಟ್ಟರಲ್ಲ, ಅದನ್ನು ನೆನೀತಾ ಇದ್ದೀನ. ಕಲಿಯುವ ವಿದ್ಯಾರ್ಥಿಗೆ ಅದು ಔಪಚಾರಿಕವಾಗಿ ಫಾರ್ಮಲ್ ಎಜುಕೇಷನ್ಗಿಂತ ಇನ್ಫಾರ್ಮಲ್ ಎಜುಕೇಷನ್, ಅನೌಪಚಾರಿಕವಾಗಿ ವ್ಯಕ್ತಿತ್ವದ ಗುಣಗಳನ್ನು ಬೆಳೆಸುವುದಿದೆಯಲ್ಲ, ಅದು ಹಿಂದೆಂದಿಗಿಂತಲೂ ಇಂದಿನ ಬಹುದೊಡ್ಡ ಅವಶ್ಯಕತೆ. ಪಾಠವನ್ನು ಕಲಿಯಲಿಕ್ಕೆ ಒಂದು ಮೊಬೈಲ್ ಇದ್ದರೆ ಸಾಕು. ವಿ ಡೋಂಟ್ ನೀಡ್ ಎನಿಥಿಂಗ್, ಎವ್ರಿಥಿಂಗ್ ಈಸ್ ಅವೈಲಬಲ್ ಇನ್ ಇಂಟರ್ನೆಟ್. ಎವ್ರಿ ಫಾರ್ಮುಲಾ ಹ್ಯಾಸ್ ಆನ್ಸರ್, ಅಲ್ಲ ಉತ್ತರ ಇದೆ. ಅದನ್ನು ಮೀರಿದ ವ್ಯಕ್ತಿಗಳನ್ನು ಬೆಳೆಸಬೇಕು. ಎಂಥ ವ್ಯಕ್ತಿಗಳು? ಪೊಲೀಸ್ ಇಲಾಖೆಯಲ್ಲಿ ಕ್ರೂರಾತಿ ಕ್ರೂರ ಮನುಷ್ಯತ್ವದ ಮುಖಗಳ ಪರಿಚಯ ನಮಗೆ ಮಾತ್ರ ಆಗುತ್ತೆ, ಶಿಕ್ಷಕರಿಗಾಗಲ್ಲ, ತಹಸೀಲ್ದಾರ್ಗಳಿಗಾಗಲ್ಲ. ಎಲ್ಲ ಕ್ರೂರ ವ್ಯಕ್ತಿತ್ವಗಳು ಪರಿಚಯ ಆಗೋದು ಪೊಲೀಸ್ ಇಲಾಖೆಗೆ. ನಾವೇನು ನೋಡ್ತಾ ಇದ್ದೀವಿ ಆಗಿದ್ರೆ, ಅತಿ ಹೆಚ್ಚು ಸಮಸ್ಯೆಗಳು ಆರಂಭ ಆಗೋದು ಆ ವ್ಯಕ್ತಿಯ ತಪ್ಪು ಕಲ್ಪನೆಗಳಿಂದ. ಏನಪ್ಪ, ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ?